ಸೊ ಎಲ್ಲ ಮಕ್ಕಳಿಗೆ ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.3 ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಅಲ್ಲಿ ಫಸ್ಟ್ ಪಾರ್ಟ್ ಮಾಡ್ತಿದ್ದೇವೆ. ಇದರೊಳಗೆ ಡೊಮೇನ್ ಮತ್ತು ರೇಂಜ್ ಹುಡುಕಬೇಕಾಗಿದೆ ರಿಯಲ್ ಫಂಕ್ಷನ್ಸ್ನ. ಫಸ್ಟ್ ಆಫ್ ಆಲ್ ನೋಡಿ ಇದನ್ನ ಕ್ವೆಶನ್ನ ಇಲ್ಲಿ ಬರ್ಕೊತೇನೆ. y ಈಕ್ವಲ್ಸ್ ಟು ಮೈನಸ್ ಆಫ್ ಮಾಡ್ ಎಕ್ಸ್. ಓಕೆ, ಇವಾಗ ಎಕ್ಸ್ ಮತ್ತು ವೈ. ಇವಾಗ ನೋಡಿ ಇವಾಗ ಮೈನಸ್ y ಈಕ್ವಲ್ಸ್ ಟು ಮೈನಸ್ ಆಫ್ ಮಾಡ್ ಆಫ್ 0 ಈಕ್ವಲ್ಸ್ ಟು 0ನೇ ಬರೋದು. ಯಾಕೆಂದರೆ 0ಗೆ ಯಾವುದು ಸೈನ್ ಹತ್ತಲ್ಲ. ಓಕೆ, ಇವಾಗ ಬರುತ್ತೆ ಮೈನಸ್ ಆಫ್, ಇಲ್ಲೇ 1 ತೊಗೊಂಡಿದ್ದೇನೆ. ಸೊ 1 ಇದೇನಾಗುತ್ತೆ, ಮಾಡ್ಯುಲಸ್ ಏನು ಮಾಡುತ್ತೆ, ನೆಗೆಟಿವ್ ನಂಬರ್ನ ಪಾಸಿಟಿವ್ ಮಾಡುತ್ತೆ, ಪಾಸಿಟಿವ್ ನಂಬರ್ನ ಪಾಸಿಟಿವ್ನೇ ಇಡುತ್ತೆ. ಸೊ ಇದು ಬೇಸಿಕ್ಲಿ -1 ಬರೋದು. ಇದನ್ನ ಆನ್ಸರ್ -1 ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ -1. ಇವಾಗ 2 ಹಾಕಿದ್ವಿ ಅಂದರೆ ಇದೇನಾಗುತ್ತೆ -2 ಕೊಡುತ್ತೆ. ಸೊ -2. 3 ಹಾಕಿದ್ದಾಗ -3ನೇ ಕೊಡೋದು. ನೀವು ಬೇಕಾದರೆ ಈಗ ಚೆಕ್ ಮಾಡಿ ಈಗ ನೋಡ್ಕೋಬೋದು. 4 ಹಾಕಿದ್ದಾಗೂ -4. -1 ಹಾಕಿದ್ದಾಗ ನೋಡಿ -1 ಮಾಡ್ ಆಫ್ -1 ಈಕ್ವಲ್ಸ್ ಟು -1 ಹೊರಗೆ. ಇದನ್ನೇ ಇಲ್ಲಿ ತೊಗೊಂಡಿದ್ದೇನೆ, ಬ್ರ್ಯಾಕೆಟ್ ಆಫ್ +1 ಆಗುತ್ತೆ. ಯಾಕೆಂದರೆ ಮಾಡ್ಯುಲಸ್ಸಿಂದ ಒಂದು ಪ್ರಾಪರ್ಟಿ ಏನಂದರೆ ಈಗ ಮೈನಸ್ ಇದ್ದಿದ್ದ ನೆಗೆಟಿವ್ ನಂಬರ್ಸ್ನ ಪಾಸಿಟಿವ್ ಮಾಡುತ್ತೆ. ಸೊ ಇಟ್ ಈಸ್ ಬೇಸಿಕ್ಲಿ ಅಗೇನ್ -1. ಇದೇ ರೀತಿಯಲ್ಲಿ -2, -3, -4. ಈಗ ಆದ ನಂತರ ಒಂದು ಮೆಥಡ್ ಹೇಳುತ್ತೆ, ಗ್ರಾಫ್ ಮೆಥಡ್. ಎಷ್ಟು ನೀವು ಬೇಕಾದರೆ ಬೇರೆ ಮೆಥಡಿಂದ ಹೋಗ್ಬೋದು. ನಾ ಹೇಳ್ತಿರೋದು ಗ್ರಾಫ್ ಮೆಥಡಿಂದ. 1 2 3 4 1 2 3 4 1 2 3 4. ಓಕೆ, ಇವಾಗ ಇದನ್ನು ಪ್ಲಾಟ್ ಮಾಡ್ಕೊತ 1 0 0 ಇದೆ. ಓಕೆ, 0ಗೆ 0 ಇನ್ಕ್ಲೂಡ್ ಮಾಡಿದ್ದೇವೆ. 1ಗೆ -1 ಇದೆ. ಸೊ ಎಕ್ಸ್ 1 ಇದೆ, y -1 ಇದೆ. ಸೊ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ. 2ಗೆ -2 ಬರುತ್ತೆ. 2ಗೆ -2. 3ಗೆ -3. 3ಗೆ -3. 4ಗೆ -4. ಇಲ್ಲಿ ಬರುತ್ತೆ. ಇದೇ ರೀತಿಯಲ್ಲಿ ಇಲ್ಲೂ ಮೈನಸ್, ಈ ನೆಗೆಟಿವ್ ನಂಬರ್ಸಿಗೆ ಮೈನಸ್ ಬರುತ್ತೆ. ಸೊ ಬೇಸಿಕ್ಲಿ ಇಲ್ಲಿ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ನೀವು ಬೇಕಾದರೆ ಲೈನ್ ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ಸ್ಕೇಲಿಂದ ಹಾಕಿ, ಯಾಕೆಂದರೆ ಲೀನಿಯರ್ ಇದೆಯಲ್ಲ, ಲೀನಿಯರ್ ಪವರಿಗೆ ಸ್ಕೇಲಿಂದ ಹಾಕಬೇಕು. ಅದಾದ ನಂತರ ಇವಾಗ ನೋಡಿ ಗ್ರಾಫ್ ಆಯಿತು. ಗ್ರಾಫ್ ಆದ ನಂತರ ಡೊಮೇನ್ ಹೇಳಬೇಕಂತೆ. ಡೊಮೇನ್ ಅಂದರೆ ಏನಂದರೆ, ಇವಾಗ ಒಂದು ಗ್ರಾಫ್ ಹೀಗಾಗಿದೆ, ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ಅದ್ರ ಬೆಳಕನ್ನು ಹಾಕಬೇಕು. ಅದರ ನೆರಳು ಬೀಳುತ್ತೆ. ಇಲ್ಲೇ ಬೆಳಕು ಹಾಕಿದರೆ ಕಂಪ್ಲೀಟ್ಲಿ, ಇಲ್ಲಿ ಬೆಳಕು ಹಾಕಿದರೆ, ಇಲ್ಲೆಲ್ಲ ಬೆಳಕು ಹಾಕಿದರೆ ಇದು ಗ್ರಾಫ್ ಏನಾಗುತ್ತೆ, ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಆಗ್ತಾ ಇಲ್ಲಿಂದ ನೆಗೆಟಿವಿಂದ -ಇನ್ಫಿನಿಟಿಂದ +ಇನ್ಫಿನಿಟಿ ಮಟ್ಟ ನೆರಳು ಬೀಳುತ್ತೆ. ಸೊ ಡೊಮೇನ್ ಈಸ್ ಈಕ್ವಲ್ಸ್ ಟು R. ರೇಂಜ್ ನೋಡಿ, ರೇಂಜ್ ಅಂದರೆ ಇದು ಎಕ್ಸ್ ಅಂದರೆ ಇನ್ಪುಟ್, ಇದೇನದ ಔಟ್ಪುಟ್ ಅಂದರೆ y. ಇವಾಗ ನೀವು ಬೆಳಕನ್ನು ಈ ಸೈಡಿಂದ ಹಾಕಿದರೆ, ಇಲ್ಲಾಂದರೆ ಇಲ್ಲಿಂದ ಹಾಕಿದರೆ, ಎರಡು ಸೈಡ್ ಏನಾಗುತ್ತೆ, ಇದು ಗ್ರಾಫಿಂದ ಇಲ್ಲಿ ಬೀಳುತ್ತೆ ಬೆಳಕು, ಇಲ್ಲಿ ಬೀಳುತ್ತೆ, ಇಲ್ಲಿ ಬೀಳುತ್ತೆ. ಇದೇ ರೀತಿಯಲ್ಲಿ ಬೀಳ್ತಾ ಬೀಳ್ತಾ ಏನಾಗುತ್ತೆ, ಇಲ್ಲಿ 0ಇಂದ ಇನ್ಫಿನಿಟಿ ಮಟ್ಟ, -ಇನ್ಫಿನಿಟಿ ಮಟ್ಟ ಹೋಗುತ್ತೆ. ಏಕೆಂದರೆ +ಇನ್ಫಿನಿಟಿ ಮೇಲಿದೆ. ಸೊ -ಇನ್ಫಿನಿಟಿ ಮಟ್ಟ ಅಂದರೆ ಈ ಲೈನ್ ಇದೆಯಲ್ಲ, ಈ ಲೈನ್ ಮೇಲೆ ನೆರಳು ಬೀಳೋದು. ಸೊ ಬೇಸಿಕ್ಲಿ ಏನಾಗುತ್ತೆ, 0 -ಇನ್ಫಿನಿಟಿ, ಯಾಕೆಂದರೆ ಸಣ್ಣ ನಂಬರ್ ಲೆಫ್ಟ್ ಸೈಡ್, ದೊಡ್ಡ ನಂಬರ್ ರೈಟ್ ಸೈಡ್ ಇರುತ್ತೆ. ಸೊ ಸಣ್ಣ ನಂಬರ್ ಬರ್ತಿದ್ದೇನೆ, ಮತ್ತು ಆಮೇಲೆ 0 ಬರ್ತಿದ್ದೇನೆ. ಇದರೊಳಗೆ ಇನ್ಫಿನಿಟಿ ಯಾವುದೇ ಇರಲಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಅದನ್ನು ಇನ್ಕ್ಲೂಡ್ ಮಾಡಲ್ಲ. 0ನ ಇನ್ಕ್ಲೂಡ್ ಮಾಡಬೇಕು, ಯಾಕೆಂದರೆ ಇಲ್ಲೂ ನಾನು ಡಾರ್ಕ್ ಮಾಡಿದ್ದೀನಿ, ಇಲ್ಲಿ ಬಂದಿದೆ ನಮಗೆ ಆನ್ಸರ್. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಇನ್ಕ್ಲೂಡೆಡ್. ಸೊ ಇದಾಗಿತ್ತು ಸೆಕೆಂಡ್ ಕ್ವೆಶನ್ನ ಫಸ್ಟ್ ಪಾರ್ಟ್. ಇವಾಗ ಸೆಕೆಂಡ್ ಕ್ವೆಶನ್ನ ಸೆಕೆಂಡ್ ಪಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರ ಏನು ಪೋರ್ಷನ್ ಇದೆಯಲ್ಲ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.